ಮಾನವ ಹಾಗೂ ಪರಿಸರದ ಉಳಿವಿಗಾಗಿ ಜೇನು ನೊಣಗಳು ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತಿವೆ. ದೇವರ ಅಭಿಷೇಕದಿಂದ ಹಿಡಿದು ಆರೋಗ್ಯ, ಸೌಂದರ್ಯವರ್ಧನೆ ಹಾಗೂ ಆಧುನಿಕ ಯುಗದಲ್ಲಿನ ಬೇಕರಿ ತಿನಿಸು, ಪಾನೀಯಗಳು ಸೇರಿದಂತೆ ಅನೇಕ ಕ್ಷೇತ್ರದಲ್ಲಿ ಜೇನಿನ ಕೃಷಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಹೆತ್ತವರನ್ನು ತೊರೆದು ನಗರಗಳಿಗೆ ಉದ್ಯೋಗವನ್ನು ಅರಸಿ ಬರದೆ ಸ್ವಂತ ಉದ್ಯೋಗದಿಂದ ಆತ್ಮನಿರ್ಭರದೊಂದಿಗೆ ಅನೇಕ ಯುವ ಪೀಳಿಗೆ ಜೇನು ಕೃಷಿಯತ್ತ ಮುಖ ಮಾಡಿ ಯಶಸ್ವಿ ಕೃಷಿಕರಾಗಿದ್ದಾರೆ. ಇಂತಹ ಜೀವನೋಪಯೋಗಿ ಜೇನುಗಳ ಸಾಕಾಣಿಕೆ ಮತ್ತು ಅಭಿವೃದ್ಧಿಗಾಗಿ ರಾಜ್ಯಾದ್ಯಂತ ಹಲವು ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿವೆ. ಇದಕ್ಕೆ ಮಾದರಿ ದಕ್ಷಿಣ ಕನ್ನಡ ಜೇನು ವ್ಯವಸಾಯಗಾರರ ಸಹಕಾರಿ ಸಂಘ. ರಾಜ್ಯದ ಅತ್ಯುತ್ತಮ ಸಹಕಾರಿ ಸಂಘ ಪ್ರಶಸ್ತಿಗೆ ಭಾಜನವಾಗಿರುವ ಪುತ್ತೂರು ಜೇನು ವ್ಯವಸಾಯ ಸಹಕಾರಿ ಸಂಘ ಜೇನು ವ್ಯವಸಾಯಗಾರರ ಅಭಿವೃದ್ಧಿಗೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ. ಅಖಿಲ ಭಾರತ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗದ ಮನ್ನಣೆಯನ್ನು ಪಡೆದಿರುವ ಸಂಘ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ತನ್ನ ಕಾರ್ಯಕ್ಷೇತ್ರವನ್ನ ವಿಸ್ತರಿಸಿಕೊಂಡಿದ್ದು, ಜೇನು ವ್ಯವಸಾಯಗಾರರಿಗೆ ಆರ್ಥಿಕ ಸಹಾಯ ಮತ್ತು ಸಹಕಾರವನ್ನು ನೀಡುತ್ತಿದೆ. 1938ರಲ್ಲಿ ಸುಳ್ಯ ತಾಲೂಕಿನ ಚೊಕ್ಕಾಡಿಯಲ್ಲಿ ಸ್ಥಾಪನೆಗೊಂಡ ದಕ್ಷಿಣ ಕನ್ನಡ ಜೇನು ವ್ಯವಸಾಯಗಾರರ ಸಹಕಾರಿ ಸಂಘ ಜೇನು ಕೃಷಿಕರ ಅಭ್ಯುದಯಕ್ಕಾಗಿ ಕಳೆದ 81 ವರ್ಷಗಳಿಂದ ಜೇನು ಕೃಷಿಯಲ್ಲಿ ನಿರತವಾಗಿದ್ದು ಮಹತ್ತರ ಪ್ರಗತಿಯನ್ನು ಸಾಧಿಸಿದೆ. ಉಡುಪಿ ಮತ್ತು ದಕ್ಷಿಣ ಕನ್ನಡ 2 ಜಿಲ್ಲೆಗಳ ಕಾರ್ಯಕ್ಷೇತ್ರ ಹೊಂದಿದ್ದು ಈಗ 3,000ದಷ್ಟು ಮಂದಿ ಜೇನು ಕೃಷಿಕರು ಸಂಘದ ಸದಸ್ಯರಾಗಿದ್ದಾರೆ. ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಪ್ರಧಾನ ಕಚೇರಿ ಇದ್ದು, ಸುಳ್ಯ, ಉಡುಪಿ ಮತ್ತು ಧರ್ಮಸ್ಥಳಗಳಲ್ಲಿ ಶಾಖೆ ಇದೆ. ಆಧುನಿಕ ತಂತ್ರಜ್ಞಾನ ಬಳಸಿ ಪುತ್ತೂರು, ಸುಳ್ಯ, ಬೆಳ್ತಂಗಡಿಗಳಂತಹ ದಟ್ಟ ಕಾಡುಗಳಲ್ಲಿರುವ ಪ್ರಕೃತಿ ದತ್ತ ನೈಸರ್ಗಿಕವಾಗಿ ದೊರೆಯುವ ಜೇನುಗಳು ಸಂಗ್ರಹಿಸಿದ ಹನಿಯನ್ನು ಸಂಸ್ಕರಿಸಿ ಬ್ಯಾಕ್ಟೀರಿಯಾ ಮುಕ್ತ ಶುದ್ಧವಾದ ಮಾಧುರಿ ಹನಿಯನ್ನು ನೇರವಾಗಿ ಸಂಘವು ಖರೀದಿಸಿ ಮಾರುಕಟ್ಟೆಗೆ ಬಿಡುಗಡೆ ಮಾಡುತ್ತದೆ. ಸಂಘವು ಸದಸ್ಯರಿಗೆ ಸಂದರ್ಭಕ್ಕೆ ಅನುಗುಣವಾಗಿ ಜೇನು ಕೃಷಿಗೆ ಸಾಲ ಸೌಲಭ್ಯಗಳನ್ನು ಒದಗಿಸುತ್ತಿದೆ. ಪರಿಕರಗಳನ್ನು ನೀಡಿ, ತರಬೇತಿಯನ್ನೂ ನೀಡಿ ಜೇನು ವ್ಯವಸಾಯವನ್ನು ಉಭಯ ಜಿಲ್ಲೆಗಳಲ್ಲಿ ಉತ್ತೇಜಿಸುತ್ತಿದೆ. ಸಂಪನ್ಮೂಲ ವ್ಯಕ್ತಿಗಳಿಂದ ಜೇನು ಕೃಷಿಗೆ ಅಗತ್ಯವಿರುವ ತರಬೇತಿಯನ್ನು ನೀಡಿ, ಜೇನು ಕೃಷಿಗೆ ಅಗತ್ಯವಿರುವ ಸಲಕರಣೆಗಳನ್ನು ಒದಗಿಸುವುದು ಮಾತ್ರವಲ್ಲದೆ, ಜೇನು ಕೃಷಿಕರು ಉತ್ಪಾದಿಸಿದ ಜೇನನ್ನು ಯೋಗ್ಯ ಬೆಲೆಗೆ ಖರೀದಿಸಿ ಅತ್ಯಾಧುನಿಕ ಮೈಕ್ರೋಫಿಲ್ಟರ್ ಹೊಂದಿರುವ ಸಂಸ್ಕರಣಾ ಘಟಕದಲ್ಲಿ ಸಂಸ್ಕರಿಸಿ ಮಾಧುರಿ ಆಗಮಾರ್ಕ್ ಎ ಗ್ರೇಡ್ ಜೇನನ್ನು ಮಾರುಕಟ್ಟೆಗೆ ಒದಗಿಸುತ್ತಿದೆ. ಸ್ಪರ್ಧಾತ್ಮಕ ಮಾರುಕಟ್ಟೆ ಇರುವ ಈ ಸಂದರ್ಭದಲ್ಲೂ ಜೇನಿನ ಗುಣಮಟ್ಟ ಕಾಪಾಡಿಕೊಂಡು ತನ್ನ ಮಾರಾಟದ ಪ್ರಮಾಣವನ್ನು ಹೆಚ್ಚಿಸಿಕೊಂಡಿದೆ. ರಾಜ್ಯ, ಅಂತರ್ರಾಜ್ಯ ಹಾಗೂ ವಿದೇಶಗಳಾದ ಬಹ್ರೇನ್, ಸೌದಿ ಅರೇಬಿಯಾ, ದುಬೈ ಹಾಗೂ ಮಸ್ಕತ್ಗಳಿಗೆ ರಫ್ತು ಮಾಡಲಾಗುತ್ತಿದೆ. ಸುಳ್ಯದ ನೂತನ ಕಟ್ಟಡ ಮತ್ತು ಆಧುನಿಕ ಸಂಸ್ಕರಣಾ ಘಟಕ ಹಾಗೂ ನೈಸರ್ಗಿಕ ಜೇನಿನಿಂದಲೇ ತಯಾರಿಸಿದ ಜೇನು ಚಾಕೊಲೇಟ್ಗಳನ್ನು ಸಂಘ ತಯಾರಿಸುತ್ತೆ. ಇಂದು ಸಾಂಪ್ರದಾಯಿಕ ರೀತಿಯ ಜೇನು ಕೃಷಿ ನಮ್ಮ ದೇಶದಲ್ಲಿ ಒಂದು ಪ್ರಧಾನ ಉಪವೃತ್ತಿಯಾಗಿ ಕೃಷಿಕರು ನಡೆಸುತ್ತಿದ್ದಾರೆ. ಈ ಜಿಲ್ಲೆಯ ಸಹಕಾರಿ ಪಿತಾಮಹನೆಂದು ಕರೆಸಿಕೊಂಡವರು ಮೊಳಹಳ್ಳಿ ಶಿವರಾಮ್ ಅವರು. ಜೇನು ವ್ಯವಸಾಯದ ಭೀಷ್ಮಾಚಾರ್ಯ ಕೆಎಸ್ ಕಲ್ಲಾಪುರ ಅವರು. ಸುಮಾರು ವರ್ಷಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಸ್ತ್ರೀಯ ರೀತಿಯ ಜೇನು ಕೃಷಿ ಇರಲಿಲ್ಲ. ಆಧುನಿಕ ರೀತಿಯ ಜೇನು ಕೃಷಿ ಕುರಿತು ತಮ್ಮ ಜಿಲ್ಲೆಯ ಜನತೆಗೆ ಪ್ರಾರಂಭದಲ್ಲಿ ಮಾಹಿತಿಯೊದಗಿಸಿದವರು ಕಂಜರ್ಪಣೆ ಗೋಪಾಲಕೃಷ್ಣಯ್ಯ ಮತ್ತು ಶ್ರೀ ಪೈಲೂರು ನಾರಾಯಣರವರು. ಶ್ರೀಯುತರು ಅಮೆರಿಕ, ಇಂಗ್ಲೆಂಡ್, ಆಸ್ಟ್ರೇಲಿಯಾ ಮುಂತಾದ ರಾಷ್ಟ್ರಗಳಲ್ಲಿ ಆರಂಭವಾಗಿದ್ದ ಹೊಸ ಪದ್ಧತಿಯ ಜೇನು ಕೃಷಿ ಕುರಿತು ಪತ್ರಗಳ ಮೂಲಕ ಮಾಹಿತಿ ಪಡೆದು ಪ್ರಪ್ರಥಮವಾಗಿ ಇಂಗ್ಲೆಂಡಿನಿಂದ ಜೇನು ಪೆಟ್ಟಿಗೆ ತರಿಸಿ ಜೇನು ಕೃಷಿ ಆರಂಭಿಸಿದರು. ಅದೇ ಸಂದರ್ಭದಲ್ಲಿ ಕೊಡಗಿನ ವಿರಾಜಪೇಟೆಯಲ್ಲಿ ಪೊನ್ನಂಪೇಟೆಯ ಶ್ರೀ ರಾಮಕೃಷ್ಣಾಶ್ರಮದ ಶ್ರೀ ಶಾಂಭವಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಜೇನು ಕೃಷಿಕರು ಸಹಕಾರಿ ಸಂಘವನ್ನು ಸ್ಥಾಪಿಸಿ ಕಾರ್ಯನಿರ್ವಹಿಸಲಾರಂಭಿಸಿದರು. ಅಲ್ಲಿ ಜೇನು ವ್ಯವಸಾಯದ ಅಭಿವೃದ್ಧಿ ಅಧಿಕಾರಿಗಳಾಗಿದ್ದ ಶ್ರೀ ಪೈಲೂರು ಲಕ್ಷ್ಮೀನಾರಾಯಣ ಅವರು ಒಂದು ಸಹಕಾರಿ ಸಂಘವನ್ನು ಸ್ಥಾಪಿಸಿ
ಜೇನು ಕೃಷಿಯನ್ನು ಅಭಿವೃದ್ಧಿಗೊಳಿಸುವ ಪ್ರಸ್ತಾಪವನ್ನು ತಮ್ಮ ಬಂಧು ಮಿತ್ರರಾದ ಜೇನು ಕೃಷಿಕರ ಮುಂದಿಟ್ಟರು. ಈ ಪ್ರಸ್ತಾವಕ್ಕೆ ಗ್ರಾಮಸ್ಥರಿಂದ ಉತ್ಸಾಹದ ಪ್ರತಿಕ್ರಿಯೆ ದೊರಕಿದ ಫಲವಾಗಿ 1938 ಮೇ ತಿಂಗಳ 21ರಂದು ಪುತ್ತೂರು ತಾಲೂಕು ಸಹಕಾರಿ ಜೇನು ವ್ಯವಸಾಯ, ಜೇನು ಸಂಗ್ರಹ ಮತ್ತು ಮಾರಾಟ ಸಂಘ ಎಂಬ ಸಂಸ್ಥೆ ಚೊಕ್ಕಾಡಿ ಕೇಂದ್ರದಲ್ಲಿ ಸ್ಥಾಪನೆಯಾಯಿತು. ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಪಿತಾಮಹರೆನಿಸಿದ ಶ್ರೀ ಮೊಳಹಳ್ಳಿ ಶಿವರಾವ್ ಅವರು ಮಾರ್ಗದರ್ಶನ ನೀಡಿ ಕಂಜರ್ಪಣೆ ಗೋಪಾಲಕೃಷ್ಣಯ್ಯ, ಪೈಲೂರು ನಾರಾಯಣ, ಪೈಲೂರು ಶಿವರಾಮಯ್ಯ, ಪೈಲೂರು ಲಕ್ಷ್ಮೀನಾರಾಯಣರಾವ್, ಮೋಗ್ರಾ ಸುಬ್ಬರಾವ್ ಮುಂತಾದವರು ಸಂಘ ಸ್ಥಾಪನೆಯ ಸಂದರ್ಭದಲ್ಲಿ ಹೆಚ್ಚಿನ ಆಸಕ್ತಿಯಿಂದ ಸೇವೆ ಸಲ್ಲಿಸಿದರು. 1980ರಲ್ಲಿ ಶ್ರೀ ಪೈಲೂರು ಶ್ರೀನಿವಾಸರಾಯರು ಅಧ್ಯಕ್ಷರಾಗಿ, ಶ್ರೀ ಬಿ.ಟಿ. ನಾರಾಯಣ ಭಟ್ಟರು ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡು ಉತ್ಸಾಹದಿಂದ ಕಾರ್ಯಪ್ರವೃತ್ತರಾದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೀಗ 4800 ಮಂದಿ ಜೇನು ಕೃಷಿಕರಿದ್ದು 30,000ದಷ್ಟು ಜೇನು ಕುಟುಂಬಗಳು ಸಾಕಲ್ಪಡುತ್ತವೆ ಎಂದು ಅಂದಾಜಿಸಲಾಗಿದೆ. ಸಂಘದ ಮೂಲಕ ಬಂದ ಜೇನನ್ನು ತಂತ್ರಜ್ಞಾನದ ಮೂಲಕ ಪಾಶ್ಚೀಕರಿಸಿ ಸ್ವಾಭಾವಿಕವಾಗಿ ಮಧುವನ್ನು ತಯಾರಿಸಿ ಮಾರಾಟ ಮಾಡುತ್ತಾರೆ. 662 ಗ್ರಾಮಗಳನ್ನು ಒಳಗೊಂಡ 8,441 ಚದುರ ಕಿಲೋಮೀಟರ್ ವಿಸ್ತಾರವಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 5 ಲಕ್ಷ ಎಕರೆ ಕೃಷಿ ಪ್ರದೇಶ, 5 ಲಕ್ಷ ಎಕರೆ ಅರಣ್ಯ ಪ್ರದೇಶ, 15,000 ಎಕರೆ ರಬ್ಬರ್ ತೋಟವಿರುವುದರಿಂದ ಇಲ್ಲಿ ಜೇನು ಕೃಷಿಗೆ ಉಜ್ವಲ ಭವಿಷ್ಯವಿದೆ. 2 ಲಕ್ಷಕ್ಕೂ ಹೆಚ್ಚು ಜೇನು ಕುಟುಂಬಗಳನ್ನು ಪೋಷಿಸಬಹುದಾಗಿದ್ದು, ವಾರ್ಷಿಕವಾಗಿ ಕನಿಷ್ಠ 2 ಕೋಟಿ ರೂಪಾಯಿ ಮೌಲ್ಯದ 10 ಲಕ್ಷ ಕಿಲೋ ಜೇನು ಉತ್ಪಾದಿಸಲು ಸಾಧ್ಯವಿದೆ. ಚಂದ್ರ ಕೋಲ್ಚಾರ್ ಅವರ ಅವಧಿಯಲ್ಲಿ ದಕ್ಷಿಣ ಕನ್ನಡ ಜೇನು ವ್ಯವಸಾಯಗಾರರ ಸಹಕಾರಿ ಸಂಘಕ್ಕೆ 2019ರಲ್ಲಿ ರಾಜ್ಯದ ಅತ್ಯುತ್ತಮ ಸಹಕಾರ ಸಂಘ, ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನಿಂದ ಕಳೆದ 3 ವರ್ಷಗಳಿಂದ ಸತತ ಅತ್ಯುತ್ತಮ ಸಹಕಾರಿ ಸಂಘ ಪ್ರಶಸ್ತಿ, ಒಮ್ಮೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನಿಂದ ಉತ್ತಮ ಸಹಕಾರಿ ಸಂಘ ಪ್ರಶಸ್ತಿ, 2016ರಲ್ಲಿ ಧಾರವಾಡದಲ್ಲಿ ನಡೆದ 63ನೇ ಅಖಿಲ ಭಾರತ ಸಹಕಾರ ಸಪ್ತಾಹದಲ್ಲಿ ರಾಜ್ಯದ ಉತ್ತಮ ಸಹಕಾರಿ ಪ್ರಶಸ್ತಿ ಲಭಿಸಿವೆ. ಈ ಸಂಘದ ಚಟುವಟಿಕೆಗಳ ಬಗ್ಗೆ ವಿವರಿಸಿದ ಅಧ್ಯಕ್ಷ ಚಂದ್ರ ಕೋಲ್ಚಾರ್, ಪ್ರಧಾನಿ ನರೇಂದ್ರ ಮೋದಿಯವರು ಮೇಡ್ ಇನ್ ಇಂಡಿಯಾ ಮೂಲಕ ಸ್ವ ಉದ್ಯೋಗದ ದೃಷ್ಟಿಕೋನವನ್ನಿಟ್ಟುಕೊಂಡು ಆತ್ಮನಿರ್ಭರ ಭಾರತ ನಿರ್ಮಾಣದ ಕನಸಿನೊಂದಿಗೆ ಹಸಿರು ಕ್ರಾಂತಿ, ನೀಲಿ ಕ್ರಾಂತಿಯ ಹಾಗೆ ಮಧು ಕ್ರಾಂತಿಯ ಮೂಲಕ ಶೂನ್ಯ ಬಂಡವಾಳದಿಂದ ಜೇನು ಕೃಷಿಯನ್ನು ಪ್ರಾರಂಭಿಸಿ ಉತ್ತಮ ವಾಣಿಜ್ಯ ಮಾರುಕಟ್ಟೆಯನ್ನು ಸೃಜಿಸಿರುವ ಕ್ರಮವನ್ನು ಪ್ರಶಂಸಿಸಿದರು. ಪ್ರಧಾನಿಗಳಾದಂಥ ನರೇಂದ್ರ ಮೋದಿಯವರು ಒಂದು ಹೊಸತನವನ್ನು ಕಂಡುಕೊಂಡು ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ದ ಮುಖಾಂತರ ನಮ್ಮ ಜನರಲ್ಲಿ ಸ್ವಉದ್ಯೋಗವನ್ನು, ಆತ್ಮನಿರ್ಭರ ಭಾರತ ದ ಮುಖಾಂತರ ಜನರಲ್ಲಿ ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ಮಾಡಬೇಕು ಅಂತ ಹೇಳೋ ದೃಷ್ಟಿಕೋನದಿಂದ ನಮಗೆಲ್ಲ ಗೊತ್ತಿದ್ದ ಹಾಗೆ ವೈಟ್ ರೆವಲ್ಯೂಷನ್, ಗ್ರೀನ್ ರೆವಲ್ಯೂಷನ್, ಬ್ಲೂ ರೆವಲ್ಯೂಷನ್, ಅದೇ ರೀತಿ ಸ್ವೀಟ್ ರೆವಲ್ಯೂಷನ್ ಪ್ರಧಾನಿ ಮೋದಿಯವರು ಆ ಒಂದು ಹೆಸರಿನ ಮುಖಾಂತರ ಮಧು ಕ್ರಾಂತಿಯನ್ನು ಮಾಡೋದರ ಮುಖಾಂತರ ಜೀರೋ ಬಂಡವಾಳದಿಂದ ಕೃಷಿಯನ್ನು ಹೇಗೆ ತಯಾರು ಮಾಡ್ಬೋದು, ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಬಂಡವಾಳ ಹಾಕಿ ನಾವು ಇವತ್ತು ಕೃಷಿಯನ್ನು ಮಾಡಬೇಕು ಅಂತ ದೃಷ್ಟಿಕೋನದಿಂದ ಜೇನಿನ ಬೆಳವಣಿಗೆ ಸ್ವಲ್ಪ ಹೆಚ್ಚು ಒತ್ತನ್ನು ಕೊಟ್ಟು ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ವಿಪುಲವಾದಂಥ ಅವಕಾಶಗಳನ್ನು ಮಾಡುವುದರೊಂದಿಗೆ ಅದು ವಾಣಿಜ್ಯ ಒಂದು ಬೆಳೆಯ ರೀತಿಯಲ್ಲಿ ಇವತ್ತು ಜೇನು ಸಾಕಾಣಿಕೆಯ ಪ್ರಾರಂಭ ಆಗಿ ನಮ್ಮ ದೇಶ ಅಲ್ಲ ಹೊರ ದೇಶಗಳಲ್ಲಿ ಕೂಡ ಅದಕ್ಕೆ ಒಂದು ಒಳ್ಳೆಯ ಬೇಡಿಕೆಗಳು ಬರ್ತಾ ಇವೆ. ಜೇನು ಕೃಷಿಗೆ ಸಂಬಂಧಿಸಿದಂತೆ ತಮ್ಮ ಸಂಸ್ಥೆಯಲ್ಲಿ ತರಬೇತಿ ಹಾಗೂ ಜೇನು ಕೃಷಿಗೆ ಬೇಕಾದ ಸಲಕರಣೆಗಳನ್ನು ವಿತರಿಸುವ ಕಾರ್ಯವನ್ನು ಸಂಘ ಮಾಡುತ್ತಿದ್ದು, ಇದರಿಂದ ಕೃಷಿಕರು ಹೆಚ್ಚಿನ ಪ್ರಯೋಜನ ಪಡೆಯುತ್ತಿದ್ದಾರೆ ಎಂದು ಅವರು ತಿಳಿಸಿದರು. ಅದೇ ರೀತಿ ಜೇನು ಸಾಕಣೆಗೆ ಸಂಬಂಧಪಟ್ಟಂತ ಎಲ್ಲ ಸಲಕರಣೆ ಕೂಡ ನಾವು ಸರಬರಾಜನ್ನು ಮಾಡೋದರೊತ್ತಿಗೆ ಒಂದಷ್ಟು ಜೇನನ್ನು ನಾವು ವಿಕ್ರಯಿಸ್ತಾ ಇದ್ದೇವೆ.
ದಕ್ಷಿಣ ಕನ್ನಡ ಜಿಲ್ಲೆ ಪ್ರಾಕೃತಿಕವಾಗಿ ಸಂಪದ್ಭರಿತವಾಗಿದ್ದು ಔಷಧೀಯ ಗುಣಗಳುಳ್ಳ ಗಿಡಮರಗಳನ್ನು ಹೊಂದಿದೆ. ಇಲ್ಲಿ ಉತ್ಪಾದನೆಯಾಗುವ ಜೇನು ಔಷಧೀಯ ಗುಣಗಳನ್ನು ಹೊಂದಿದೆ ಎಂದು ವಿವರಿಸಿದರು. ತಮ್ಮ ಸಂಸ್ಥೆಯು ಆಧುನಿಕ ಸಂಸ್ಕರಣಾ ಘಟಕವನ್ನು ಹೊಂದಿದ್ದು ಉತ್ತಮ ಗುಣಮಟ್ಟದ ಜೇನು ಉತ್ಪನ್ನಗಳು ತಮ್ಮಲ್ಲಿ ಲಭ್ಯವಿರುವುದಾಗಿ ತಿಳಿಸಿದರು. ಔಷಧೀಯ ಗುಣ ಇರುವಂತಹ ಜೇನು ಅನ್ನುವ ರೀತಿಯಲ್ಲಿ ಇದ್ದು ಅತ್ಯಂತ ಉತ್ತಮ ರೀತಿಯ ಸಂಸ್ಕರಣಾ ಘಟಕವನ್ನು ಈಗ ಹೊಂದಿದ್ದೇವೆ. ಇವತ್ತು ಮಾಧುರಿ ಹನಿ ಅನ್ನುವ ಬ್ರ್ಯಾಂಡೆಡ್ ನೇಮ್ ದಕ್ಕಜೇನು ವ್ಯವಸಾಯಗಾರ ಸಹಕಾರಿ ಸಂಘದಿಂದ ಕೊಡಮಾಡಲ್ಪಡುವಂಥ ಮಾಧುರಿ ಹನಿ ಅದು ಟ್ರೇಡ್ ಮಾರ್ಕನ್ನು ಹೊಂದಿದ್ದು ಸಂಶೋಧನೆ ಅಂದರೆ ನಾವು ಟೆಸ್ಟಿಂಗ್ ಲ್ಯಾಬ್ನಲ್ಲಿ ಕಳಿಸಿ ಅದನ್ನು ಮತ್ತೆ ನಾವು ಮಾರುಕಟ್ಟೆಗೆ ಬಿಡುಗಡೆಗೊಳಿಸ್ತಾ ಇದ್ದೇವೆ. ಬಹುಶಃ ಇಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಹೆಚ್ಚಿನ ಜನಗಳಿಗೆ ಅದರ ಬಗ್ಗೆ ಸರಿಯಾದ ಮಾಹಿತಿಗಳು ಕೂಡ ಇಲ್ಲದೇ ಇರೋದ ಬಹುಶಃ ಜೇನು ಸಹಕಾರಿ ಸಂಘಗಳು ಕರ್ನಾಟಕದಲ್ಲಿ ಸುಮಾರು 10-15 ಸಹಕಾರಿ ಸಂಘಗಳಿದ್ದಾವೆ. ಬಹುಶಃ ಸಹಕಾರಿ ಸಂಘಗಳ ಮುಖಾಂತರ ಮಾಡುವಂಥ ಎಲ್ಲ ಜೇನುಗಳು ಕೂಡ ಅದು ಸಂಸ್ಕರಣೆಯನ್ನು ಮಾಡಿ ಮತ್ತೆ ಅದನ್ನು ಮಾರುಕಟ್ಟೆಗೆ ಬಿಡುಗಡೆಯನ್ನು ಮಾಡ್ತಾ ಇದ್ದೇವೆ. ಈ ಸಂಸ್ಥೆಗೆ ತನ್ನದೇ ಆದಂಥ ಸುಸಜ್ಜಿತ ನಿವೇಶನ ಮತ್ತು ಕಟ್ಟಡಗಳು ಕೂಡ ಇದ್ದಾವೆ. ಪುತ್ತೂರಿನಲ್ಲಿ ಹೆಡ್ ಆಫೀಸು ಕೇಂದ್ರ ಕಚೇರಿ ಕೂಡ ಉತ್ತಮವಾದಂತಹ ಕಟ್ಟಡಗಳನ್ನು ಹೊಂದಿ ಸ್ವಂತ ನಿವೇಶನದಲ್ಲಿ ಕಾರ್ಯಾಚರಿಸ್ತಿದೆ. ದಿನಾಂಕ 23/5/2021 ಶುಕ್ರವಾರದಂದು ಜೇನು ಕೃಷಿಗೆ ಪೂರಕವಾಗಿ ಒಂದು ಉತ್ತಮವಾದಂಥ ಆಡಳಿತ ಮಂಡಳಿ ಒಂದು ಉತ್ತಮವಾದ ಹೆಜ್ಜೆಯನ್ನಿಟ್ಟು ಜೇನಿನ ಉತ್ಪನ್ನಗಳಾದ ಹನಿ ಚಾಕ್ಲೇಟ್ ಮತ್ತು ಹನಿ ವಿತ್ ಪೆಪ್ಪರ್ ಚಾಕ್ಲೇಟನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಲಿದ್ದೇವೆ. ಅಂದು ಅದನ್ನು ಬಿಡುಗಡೆ ಮಾಡೋದಕ್ಕಾಗಿ ಮಂತ್ರಿಗಳಾದಂತಹ ಕುಮಾರಿ ಶೋಭಾ ಕರಂದ್ಲಾಜೆಯವರು ಅದರ ಕಟ್ಟಡವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಅದೇ ರೀತಿಯಲ್ಲಿ ಸಂಸ್ಕಾರ ಘಟಕವನ್ನು ಮಾನ್ಯ ಚೆಲುವರಾಯಸ್ವಾಮಿ ಕರ್ನಾಟಕ ಘನ ಸರ್ಕಾರದ ಕೃಷಿ ಸಚಿವರು ಅದನ್ನು ಉದ್ಘಾಟನೆ ಮಾಡಲಿದ್ದಾರೆ. ನಮ್ಮ ಚಾಕ್ಲೇಟನ್ನು ಈ 2 ಚಾಕ್ಲೇಟನ್ನು ಬಿಡುಗಡೆ ಲಾಂಚಿಂಗ್ ಮಾಡುವಂಥವರು ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಸಹಕಾರಿ ಭೀಷ್ಮನೆಂದೇ ಕರೆಯಲ್ಪಡುವಂಥ ಸಹಕಾರಿ ರತ್ನ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ಅದನ್ನು ಬಿಡುಗಡೆ ಮಾಡಲಿದ್ದಾರೆ. ಸಂಘ ಬೆಳೆದು ಬಂದ ಹಾದಿಯನ್ನು ವಿವರಿಸಿದ ವ್ಯವಸ್ಥಾಪಕ ನಿರ್ದೇಶಕ ಪಿ ತಿಮ್ಮಯ್ಯ, ಮಾರುಕಟ್ಟೆಯಲ್ಲಿನ ಅನಾರೋಗ್ಯಕರ ಬೆಳವಣಿಗೆಯ ನಡುವೆಯೂ ತಮ್ಮ ಸಂಘದ ಉತ್ಪನ್ನಗಳ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರಿಸುಮಾರು 3250 ಸದಸ್ಯರಿದ್ದು ತಮ್ಮಲ್ಲಿ ಜೇನಿನ ಪೂರೈಕೆ ಹೆಚ್ಚಾಗಿದ್ದು ಮಾರುಕಟ್ಟೆ ಸಮಸ್ಯೆಯನ್ನು ಎದುರಿಸುತ್ತಿರುವುದಾಗಿ ತಿಳಿಸಿದರು. ತಮ್ಮ ಸಹಕಾರಿ ಸಂಘದಲ್ಲಿ ಜೇನಿನ ವಿವಿಧ ಉತ್ಪನ್ನಗಳು ತಯಾರಾಗುತ್ತಿದ್ದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತಮ್ಮ ಉತ್ಪನ್ನಗಳಿಗೆ ಉತ್ತಮ ಪ್ರತಿಕ್ರಿಯೆ ದೊರಕಿರುವುದಾಗಿ ತಿಳಿಸಿದರು. ದಕ್ಷಿಣ ಕನ್ನಡ ಜೇನು ವ್ಯವಸಾಯಗಾರ ಸಹಕಾರಿ ಸಂಘವು 1938ನೇ ಇಸ್ವಿಯಲ್ಲಿ ಸುಳ್ಯ ತಾಲೂಕಿನ ಚೊಕ್ಕಾಡಿ ಎಂಬ ಸಣ್ಣ ಗ್ರಾಮದಲ್ಲಿ ಪ್ರಾರಂಭವಾಯಿತು. ತದನಂತರ ಕಾರ್ಯವ್ಯಾಪ್ತಿಯನ್ನು ಹೆಚ್ಚು ಮಾಡುವ ಉದ್ದೇಶದಿಂದ ಜಿಲ್ಲಾ ಕೇಂದ್ರವಾದ ಮಂಗಳೂರಿನಲ್ಲಿ ಕಚೇರಿಯನ್ನು ಸ್ಥಾಪನೆ ಮಾಡಿದರು. ಅಲ್ಲಿಂದ ನಂತರ ಸಹಕಾರಿ ಸಂಘವು ನಿಧಾನವಾಗಿ ಪ್ರಗತಿಯತ್ತ ಹೆಜ್ಜೆ ಇಡ್ತಾ ಬರ್ತಾಯಿತ್ತು. ಕಳೆದ ಸಾಲ ಅಂದರೆ 24-25ರಲ್ಲಿ ಕೂಡ ನಾವು 20 ಲಕ್ಷ ಚಿಲ್ಲರೆ ಈಗ ಲಾಭದಲ್ಲಿ ಉಂಟು, ಈಗ ನಡೀತಾ ಇದೆ. ಇದರಲ್ಲದೆ ಸದಸ್ಯರಿಗೆ ಒಂದು 15% ಕಳೆದ ವರ್ಷ ಕೊಟ್ಟಿದ್ದೇವೆ. ಅದಕ್ಕೆ 25%ವರೆಗೂ ಡಿವಿಡೆಂಡ್ ನಾವು ಕೊಟ್ಟಿದ್ದೀವಿ ಇದೇ ಸಂಸ್ಥೆಯಲ್ಲಿ.
25% ಡಿವಿಡೆಂಡ್ ಕೊಟ್ಟಿದೆ. ಅದು ತುಂಬ ನಮಗೆ ಹೆಮ್ಮೆಯ ವಿಷಯ. ಅದು ಜೇನು ಉತ್ಪಾದನೆ ಮಾಡಿದಂತಹ ರೈತರಿಗೆ ಕೂಡ ಅವರಿಗೆ ಒಂದು ಪ್ರೋತ್ಸಾಹವಾಗಿ ಅವರಿಗೆ ಮಾರ್ಕೆಟ್ ಪ್ರೈಸ್ ನಾವು ಅವರು ಜೇನು ತಂದಾಗ ಮಾರ್ಕೆಟ್ ಪ್ರೈಸ್ ಕೊಡ್ತಾಯಿದ್ವಿ. ಅದರ ಜೊತೆಗೆ ಲಾಭ ಬಂದಾಗ, ಸಂಸ್ಥೆಗೆ ಲಾಭ ಬಂದಾಗ ಅವರನ್ನು ರೈತರನ್ನು ಕೂಡ ಬಿಡೋದು ಬೇಡ ಅಂತ ಹೇಳಿಕೊಂಡು ಅವರಿಗೂ ಕೂಡ 1 kg ಮೇಲೆ 10 ರೂಪಾಯಿಗೆ ಬೋನಸ್ ಅಂತ ಕೊಡ್ತಾಯಿದ್ರು ರೈತರಿಗೆ. ಅದು ರೈತರಿಗೂ ಕೂಡ ತುಂಬ ಖುಷಿ ಆಯಿತು, ಅವರಿಗೊಂದು ಪ್ರೋತ್ಸಾಹಧನ ಸಿಗ್ತಾ ಇದ್ದಾಯಿತು. ಅವರು ಕೂಡ ಒಳ್ಳೆಯ ರೀತಿಯಲ್ಲಿ ಕೃಷಿಯನ್ನು ಮಾಡಲಿಕ್ಕೆ ಇದು ಮಾಡಿದರು. ಇದು ಮಾರ್ಕೆಟಲ್ಲಿ ಭಾಳ ಕಾಂಪಿಟೇಷನ್ ಇದೆ, ಭಾಳ ಕಾಂಪಿಟೇಷನ್, ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ. ಅದು ಕೊರೋನಾ ಬಂದ ನಂತರವಂತೂ ತುಂಬ ಕಂಪನಿಗಳು ಹುಟ್ಟಿಕೊಂಡಿದೆ ನಮಗೆ ಕಾಂಪಿಟೇಟರ್ಸ್ ಆಗಿ. ನಮಗೆ ಈಗ ಏನಂದರೆ ಹೆಲ್ದಿ ಕಾಂಪಿಟೇಷನ್, ಆ ಕಾಂಪಿಟೇಷನ್ ಇದ್ದರೆ ನಮಗೆ ಏನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ನಮ್ಮ ಜೇನಿಗೆ ಗುಣಮಟ್ಟ ಅಷ್ಟು ಚೆನ್ನಾಗಿದೆ. ಅಗ್ಮಾರ್ಕ್ ಎ ಗ್ರೇಡ್ ಲ್ಯಾಬೊರೇಟ್ರಿ ಎಲ್ಲ ಬೆಂಗಳೂರಲ್ಲಿ ಅಗ್ಮಾರ್ಕ್ ಲ್ಯಾಬೊರೇಟ್ರಿಯಲ್ಲೇ ಟೆಸ್ಟ್ ಮಾಡಿ ನಾವು ಮಾರ್ಕೆಟಿಗೆ ಕೊಡ್ತಾಯಿದ್ದೇವೆ. ಗುಣಮಟ್ಟದ ಮಟ್ಟಿಗೆ ನಮಗೆ ಸಮಸ್ಯೆಗಳೇನಿಲ್ಲ. ನಮ್ಮದು ನಾವು ಈಗ ಒಂದು 300 ರೂಪಾಯಿಗೆ ಜೇನುತುಪ್ಪ ಕೊಡ್ತಾ ಇದ್ವಿ ಅಂತೇಳಿ, ಇಲ್ಲ ನಾನು 80 ರೂಪಾಯಿಗೆ 90 ರೂಪಾಯಿಗೆ ಜೇನುತುಪ್ಪ ಅಂತೇಳಿ ಕೊಡ್ತೇನೆ ಅಂತೇಳೋರು ಮಾರ್ಕೆಟಿಗೆ ಬಂದಿದ್ದಾರೆ. ಅದು ಕೊರೋನಾದ ನಂತರ 2019 ನಂತರ ಜಾಸ್ತಿ ಆಯಿತು. ಆದರೆ ಕಾಂಪಿಟೇಷನ್ ಅಂದರೆ ಗುಣಮಟ್ಟ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ನಾವು ಕಂಟ್ರೋಲ್ ಮಾಡ್ತೀವಿ ಅಂದರೆ ಹೊರಗಡೆ ಮಾರ್ಕೆಟಲ್ಲಿ ಜೇನುತುಪ್ಪ ಅಂತೇಳಿ ಕಡಿಮೆ ಮಾರ್ಕೆಟಿಗೆ ಬರೋ ಕಾರಣ ನಮಗೆ ಕಾಂಪಿಟೇಷನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಹಾಗೆಂತೇಳಿ ನಾವು ನಮ್ಮ ಕ್ವಾಲಿಟಿಯನ್ನು ಯಾವತ್ತೂ ಕಮ್ಮಿ ಮಾಡಲೇ ಇಲ್ಲ, ನಮ್ಮದು ಅದೇ ಸ್ಟ್ಯಾಂಡರ್ಡ್ ಇದೆ. ಹಾಗೆ ನಮ್ಮಲ್ಲಿ ಬಂದ ಯಾವುದೇ ಕಸ್ಟಮರ್ ಒಮ್ಮೆ ಬಂದವರು ವಾಪಸ್ ತಿರುಗಿ ಹೋಗುವುದಿಲ್ಲ, ಅವರು ನಮ್ಮಲ್ಲಿಗೆ ಬರ್ತಾರೆ. ಹೊಸ ಮಾಡರ್ನು ಮೆಷಿನರಿಗಳನ್ನು ಅಳವಡಿಸಿಕೊಳ್ತಾ ಇವೆ. ಸುಮಾರು 36 ಲಕ್ಷ ರೂಪಾಯಿ ಬರೀ ಮೆಷಿನರಿಗೆ ಆಗ್ತದೆ. ಅದರಲ್ಲಿ ಕ್ವಾಲಿಟಿ ಕೂಡ ಒಂದು ಚೂರು ಕ್ವಾಲಿಟಿ ಹಾಳಾಗುವುದಿಲ್ಲ. ಜೇನಿನ ಒರಿಜಿನಲ್ ಕ್ವಾಲಿಟಿ ಹೇಗೆ ಉಂಟು ಅದೇ ಕ್ವಾಲಿಟಿಯಲ್ಲಿ ಇರ್ತದೆ, ಕ್ವಾಲಿಟಿ ಹಾಳಾಗುವುದಿಲ್ಲ. ಈ ಗುಣಮಟ್ಟ, ಜೇನಿನ ಗುಣಮಟ್ಟವನ್ನು ಕೂಡ ನಾವು ಹಾಗೆ ಕಾಪಾಡಿಕೊಂಡು ಹೋಗ್ತೇವೆ. ಇವಾಗ ಕೂಡ 1,30,000 kg ಈ ವರ್ಷ ಕೂಡ ಮಾರ್ಕೆಟ್ ಆಗಿದೆ ನಮಗೆ. ಆದ ಕಾರಣ ಎಲ್ಲಿಗೂ ತೊಂದರೆ ಇಲ್ಲ. ಇನ್ನು ಇದರ ಅಡ್ವಾನ್ಸ್ ಆಗಿ ಇನ್ನು ಸ್ವಲ್ಪ ಡೆವಲಪ್ಮೆಂಟ್ ಜಾಸ್ತಿ ಮಾಡುವಂತೇಳಿ ಈಗ ಬೈ ಪ್ರಾಡಕ್ಟ್ ಅಂತ, ಜೇನಿದ ಬೈ ಪ್ರಾಡಕ್ಟ್ ಅಂತ ನಾವು ಚಾಕ್ಲೇಟ್ ಕೂಡ ಒಂದು ಮಾಡ್ತಾಯಿದ್ದೀವಿ. ಜೇನು ಕೃಷಿ, ಜೇನು ಉತ್ಪತ್ತಿ ಚೆನ್ನಾಗುಂಟು. ಈಗ ರೋಗ ಬಾಧೆ ಕೂಡ ಭಾಳ ಕಡಿಮೆ ಆಗಿದೆ. ಆದರೆ ಹೊಸ ಕೃಷಿಗಳು ಸ್ವಲ್ಪ ಕಮ್ಮಿ ಅಂತ ಹೇಳ್ಬೋದು, ಮಾಡ್ತಾಯಿದ್ದಾರೆ. ಬಟ್ ಅದನ್ನೇ ವೃತ್ತಿಯನ್ನಾಗಿಟ್ಟುಕೊಂಡವರು ತುಂಬ ಕಡಿಮೆ ಇದ್ದಾರೆ, ಇಲ್ಲ ಅಂತ ಹೇಳಿ. ಈಗ ಅಲ್ಲಿ ನಮ್ಮಲ್ಲಿ ಒಂದು 3-4 ಜನ ಸದಸ್ಯರಿದ್ದಾರೆ. ಅವರು ಎಷ್ಟು ಅಂತ ಹೇಳಿದರೆ 1,000, 2,000, 3,000 ಬಾಕ್ಸುಗಳನ್ನು ಇಟ್ಟುಕೊಳ್ತಾರೆ. 15ರಿಂದ 20 ಟನ್ ಅವರ ವಾರ್ಷಿಕ ಉತ್ಪತ್ತಿ ಉಂಟು. ಇದಂದರೆ ನಮ್ಮ ಜ್ಯೂರಿಡಿಕ್ಷನರು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ. ಇಲ್ಲಿ ಒಟ್ಟಿಗೆ 3,250 ಜನ ಸದಸ್ಯರಿದ್ದಾರೆ. ಅದರಲ್ಲಿ ಆ್ಯಕ್ಟಿವ್ ಆಗಿ ಕೃಷಿ ಮಾಡ್ತಾ ಇರೋರು ಕಮ್ಮಿ, ಒಂದು 500 ಜನ ಕೃಷಿಕರಿಂದ ಫುಲ್ ಅದನ್ನೇ ಮಾಡ್ತಾಯಿದ್ದಾರೆ. ಮತ್ತೆಲ್ಲ ಅವರ ಸ್ವಂತಕ್ಕೆ ಪಾಲಿನೇಷನ್ನಿಗೆ ಏನಕ್ಕೂ ಒಂದು ಇಟ್ಕೊಂಡಿರ್ತಾರೆ, ಅವರ ಸ್ವಂತ ಖರ್ಚುಗಳಿಗೆ ಬೇಕಾಗ್ತದಲ್ಲ, ಹಾಗಾಗಿರ್ತಾರೆ. ಸೊಸೈಟಿಗೆ ಬರುವಂಥ ಒಂದು 500 ಜನ ಒಳ್ಳೆಯ ಕೃಷಿಕರು ನಮಗೆ ಇದೊಂದು ಕೊಡ್ತಾರೆ. ನಮಗೆ ಜೇನಿನ ಕೊರತೆ, ಈಗ ಜೇನಿನ ಕೊರತೆ ಇಲ್ಲ. ಈಗ ಸಮಸ್ಯೆ ಇರೋದು ಒಂದೇ ಒಂದಂದರೆ ಮಾರುಕಟ್ಟೆ ಸಮಸ್ಯೆ ಮಾತ್ರ. ಇಲ್ಲಿ ನಮಗೆ ಉತ್ಪತ್ತಿ ಬರುವಂಥದ್ದು ಏನಂತ ಹೇಳಿದರೆ ಕೇವಲ 3 ತಿಂಗಳು ಮಾತ್ರ. ಸಾಮಾನ್ಯವಾಗಿ ಫೆಬ್ರವರಿ 15ರಿಂದ ಸ್ಟಾರ್ಟ್ ಆಗ್ತದೆ, ಮಳೆಗಾಲ ಸ್ಟಾರ್ಟ್ ಆಗುವವರೆಗೆ. ಆ ಟೈಮಲ್ಲಿ ಮಾತ್ರ ಕೃಷಿಕರಿಗೆ ಉತ್ಪತ್ತಿ ಸಿಗುವಂಥದ್ದು. ಇತರ ಸಮಯದಲ್ಲಿ ಏನಾಗ್ತದೆ, ಉತ್ಪತ್ತಿ ಸಿಗುವುದಿಲ್ಲ. ಬಟ್ ಕುಟುಂಬಗಳನ್ನು ಮೇಂಟೈನ್ ಆಗ್ತವೆ, ಅವುಗಳು ಸರ್ವೈವ್ ಆಗ್ತವೆ. ಉತ್ಪತ್ತಿ ಬರುವಂಥದ್ದು ಕಡಿಮೆ. ಉತ್ಪತ್ತಿ ಬರುವುದು ಕೇವಲ 3 ತಿಂಗಳಾದ ಕಾರಣ ಆ ತಿಂಗಳಲ್ಲಿ 1 ವರ್ಷದ ಇನ್ಕಮನ್ನು ನಾವು ಪಡ್ಕೊಳ್ಬೇಕು. ನಾವು ಇಲ್ಲಿ ಏನು ಮಾಡ್ತೇವೆ ಅಂದರೆ ಎಲ್ಲ ರೈತರ ಹತ್ರ ಕಲೆಕ್ಷನ್ ಮಾಡ್ತೇವೆ. ನಾವು ಎಲ್ಲ ರೈತರು ನಮ್ಮಲ್ಲಿಗೆ ತಂದು ಕೊಡ್ತೇವೆ. ಇಲ್ಲಿ ಮತ್ತು ಸುಳ್ಯದಲ್ಲಿ ನಾವು ಎಷ್ಟು ಜೇನಿದ್ರೂ ನಾವು ಖರೀದಿ ಮಾಡುವಂಥ ವ್ಯವಸ್ಥೆಗಳು ಉಂಟು. ಯಾಕಂತ ಹೇಳಿದರೆ ನಮಗೆ 1 ವರ್ಷಕ್ಕೆ ಬೇಕಾದಷ್ಟು ಜೇನನ್ನು ನಾವು 3 ತಿಂಗಳಲ್ಲಿ ಕಲೆಕ್ಷನ್ ಮಾಡಿಕೊಂಡಿರಬೇಕು. ಅದನ್ನು ಪ್ರೋಸೆಸ್ ಮಾಡಿ ಹಾಳಾಗದಾಗಿ ಇಡುವಂಥ ಜವಾಬ್ದಾರಿಗಳು ಕೂಡ ನಮ್ಮಲ್ಲಿದೆ. ನಿಜವಾಗಿ ಹೇಳಬೇಕಾದ್ರೆ ಒರಿಜಿನಲ್ ಜೇನು, ಶುದ್ಧ ಜೇನುತುಪ್ಪ ಎಷ್ಟು ವರ್ಷ ಇಟ್ಟರೂ ಕೂಡ ಅದು ಹಾಳಾಗುವುದಿಲ್ಲ. ಕಲರು ಸ್ವಲ್ಪ ಡಿಫರೆನ್ಸ್ ಬರ್ತದೆ, ಕಲರಲ್ಲಿ ವ್ಯತ್ಯಾಸ ಬರ್ಬೋದು, ಸ್ವಲ್ಪ ಥಿಕ್ನೆಸ್ ವ್ಯತ್ಯಾಸ ಬರ್ಬೋದು. ಅಷ್ಟು ಬಿಟ್ಟರೆ ಅದು ಅದರ ಒರಿಜಿನಲ್ ಗುಣಮಟ್ಟವನ್ನು ಕಳ್ಕೊಳ್ಳೋದೇ ಇಲ್ಲ. ನೀವು ಎಷ್ಟು ವರ್ಷ ಬೇಕಿದ್ರೂ ಸ್ಟೋರ್ ಮಾಡ್ಬೋದು, ಅದು ಏನು ತೊಂದರೆ. ಈಗ ಇಲ್ಲಿ ರೈತರಿಗೆ ಏನಿಲ್ಲ, ರೈತರು ಎಷ್ಟು ಜೇನು ತಂದು ಕೊಟ್ಟರು ಕೂಡ ನಾವು ಇಮಿಡಿಯೇಟಾಗಿ ಅವರಿಗೆ ಕ್ಯಾಶ್ ಕೊಡ್ತೀವಿ. ಮತ್ತು ಮಾರ್ಕೆಟಿನ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತೇವೆ. ಹಾಗಾಗಿ ಅವರಿಗೆ ಅಲ್ಲಿ ಪ್ರಾಬ್ಲಮ್ ಇಲ್ಲ. ಒಂದೊಂದು ವರ್ಷಗಳಲ್ಲಿ ಸ್ವಲ್ಪ ವೇರಿಯೇಷನ್ ಇರ್ಬೋದು, ದರ ವೇರಿಯೇಷನ್ ಇರ್ಬೋದು. ಆದರೂ ಕೂಡ ಬೇಡ ಅಂತಿಲ್ಲ, ಮಾರ್ಕೆಟ್ ಉಂಟು. ಆದ ಕಾರಣ ಬೆಳೀಲಿಕ್ಕೆ ಯಾರೂ ಹೆದರಿಕೊಳ್ಳಬೇಕಂತ ಅವಶ್ಯಕತೆ ಇಲ್ಲ. ಈಗ ಏನಾಗಿದೆ ಅಂದರೆ, ಈಗ ತೋಟಗಾರಿಕಾ ಇಲಾಖೆಯಲ್ಲಿ ಮತ್ತು MSMEಗಳಲ್ಲಿ ಏನಾಗಿದೆ ಅಂದರೆ ಸಬ್ಸಿಡಿಯನ್ನು ಅವರೇ ಕೊಡ್ತಾರೆ. ಮೊದಲು ನಮ್ಮ ಸಹಕಾರಿ ಸಂಘದ ಮೂಲಕವಾಗಿ ಸಬ್ಸಿಡಿ ಕೊಡ್ತಾಯಿದ್ರು. ಇವಾಗ ಏನು ಮಾಡ್ತಾರೆ ಅಂದರೆ ಅದು ಡಿಪಾರ್ಟ್ಮೆಂಟೇ ಅವರೇ ವಹಿಸಿಕೊಂಡಿದ್ದಾರೆ. ಆ ಸಬ್ಸಿಡಿ ಅಮೌಂಟನ್ನು ಸರ್ಕಾರವೇ ಅವರಿಗೆ, ರೈತರಿಗೆ ನೇರವಾಗಿ ಅವರ ಖಾತೆಗಳಿಗೆ ಜಮಾ ಮಾಡ್ತದೆ.
ಸರ್ಕಾರದ ವ್ಯವಸ್ಥೆಗಳು ಅದು ಸರಿಯಾಗಿ ನೇರವಾಗಿ ನಮ್ಮಂಥ ಸಹಕಾರಿ ಸಂಘಗಳ ಮುಖಾಂತರ NGOsಗಳಿದ್ದಾವೆ, ಇಲ್ಲ ಅಂತಲ್ಲ. ಅಲ್ಲಿ NGOsಗಳು ಹೇಗೆ ಮಾಡ್ತವೆ, ಎಷ್ಟು ಮಟ್ಟಿಗೆ ಅದು ರೈತರಿಗೆ ಪರಿಣಾಮ ಬೀರ್ತದೆ ಅಂತೇಳುವಂಥ ನನಗೆ ಅದು ಬಗ್ಗೆ ನಾನು ಅದನ್ನು ಜಾಸ್ತಿ ಹೇಳಲಿಕ್ಕೆ ಹೋಗೋದಿಲ್ಲ. ಬಟ್ ನಮ್ಮಲ್ಲಿ ಸಹಕಾರ ಸಂಘಗಳ ಮುಖಾಂತರ ಅದನ್ನು ಕೊಟ್ಟಾಗ ಈಗ ನಮ್ಮದು ಮಾತ್ರ ಅಲ್ಲ, ಇನ್ನು ಭಾಗಮಂಡಲದಲ್ಲಿರ್ಬೋದು, ಸಕಲೇಶಪುರದಲ್ಲಿರುವ, ಹಾಸನದಲ್ಲಿರ್ಬೋದು, ಗೋಕರ್ಣದಲ್ಲಿರ್ಬೋದು, ಹೊನ್ನಾವರದವರು ಎಲ್ಲ ಸಹಕಾರಿ ಸಂಘಗಳು ತುಂಬ ಹಳೆಯ ಸಹಕಾರಿಗಳು, ಹೆಚ್ಚು ಕಡಿಮೆ ಒಂದು 85 ವರ್ಷಗಳ ಇತಿಹಾಸ ಉಂಟು ಅವ್ರಿಗೆ. ಎಲ್ಲ 38, 40, 41ನೇ ಇಸವಿಯಲ್ಲಿ ಸ್ಟಾರ್ಟ್ ಆದ ಸಂಘಗಳು ಒಳ್ಳೆ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅವುಗಳ ಮುಖಾಂತರ ಆದರೆ ಇನ್ನೂ ಕೂಡ ಜಾಸ್ತಿ ಪ್ರಗತಿ ಆಗ್ಬೋದು ಅಂತ ನನಗೊಂದು ಭಾವನೆ ಬರ್ತಾಯಿದೆ. ರಾಜ್ಯ ಸರ್ಕಾರದ ಅತ್ಯುತ್ತಮ ಸಹಕಾರಿ ಸಂಘ ಪ್ರಶಸ್ತಿ ಪುರಸ್ಕೃತ ಪುತ್ತೂರಿನ ದಕ್ಷಿಣ ಕನ್ನಡ ಜೇನು ವ್ಯವಸಾಯಗಾರರ ಸಹಕಾರಿ ಸಂಘದ ವತಿಯಿಂದ ಸುಳ್ಯದಲ್ಲಿ ನಿರ್ಮಿಸಲಾಗಿರುವ ನೂತನ ಕಟ್ಟಡ ಮತ್ತು ಆಧುನಿಕ ಸಂಸ್ಕರಣಾ ಘಟಕ ಹಾಗೂ ಜೇನು ಚಾಕೊಲೇಟ್ನ ಲೋಕಾರ್ಪಣಾ ಸಮಾರಂಭ ಇದೇ ಮೇ ತಿಂಗಳ 23ರಂದು ಶುಕ್ರವಾರ ಬೆಳಗ್ಗೆ 10:30ಕ್ಕೆ ನೆರವೇರಲಿದೆ. ಸುಳ್ಯದ ಶಾಸ್ತ್ರಿ ವೃತ್ತದಲ್ಲಿರುವ ಅಮೃತ ಭವನದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ಕೇಂದ್ರ ಸರ್ಕಾರದ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ರಾಜ್ಯ ಸಚಿವರಾದ ಸನ್ಮಾನ್ಯ ಶೋಭಾ ಕರಂದ್ಲಾಜೆ ಅವರು ನೂತನ ಕಟ್ಟಡದ ಉದ್ಘಾಟನೆ ನೆರವೇರಿಸಲಿದ್ದಾರೆ. ರಾಜ್ಯದ ಕೃಷಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಅವರು ಸಂಸ್ಕರಣಾ ಘಟಕದ ಉದ್ಘಾಟನೆ ಮಾಡಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದ ಸಹಕಾರ ರತ್ನ ಸನ್ಮಾನ್ಯ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರು ಜೇನು ಚಾಕೊಲೇಟ್ ಅನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ಸಂಸದರಾದ ಶ್ರೀ ಬ್ರಿಜೇಶ್ ಚೌಟ ದೀಪ ಪ್ರಜ್ವಲನೆ, ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಭಾಗೀರಥಿ ಮುರುಳ್ಯ ಅವರು ನಾಮಫಲಕ ಅನಾವರಣ ಮಾಡಲಿದ್ದಾರೆ. ಸಹಕಾರಿ ಸಂಘದ ಅಧ್ಯಕ್ಷರಾದ ಸಹಕಾರ ರತ್ನ ಶ್ರೀ ಚಂದ್ರ ಕೋಲ್ಚಾರು ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಮೈಸೂರು ಪ್ರಾಂತದ ಸಹಕಾರ ಸಂಘಗಳ ಜಂಟಿ ನಿಬಂಧಕರಾದ ಶ್ರೀ ಪ್ರಸಾದ್ ರೆಡ್ಡಿ, ಸುಳ್ಯ ನಗರ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಶಶಿಕಲಾ ನೀರಬಿದಿರೆ, ಸುಳ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಶ್ರೀ ಮುಸ್ತಾಫಾ ಅವರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುತ್ತಿದ್ದಾರೆ. ಬನ್ನಿ, ಎಲ್ಲ ಜೇನು ಕೃಷಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ.